ಸೂಪರ್ ಪ್ರೈಮ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಬಿಕ್ಕಟ್ಟು ಕಗ್ಗಂಟಾಗಿ ಪರಿಣಮಿಸಿದೆ. ನಾಳೆ ರಾಜ್ಯದ ಬೆಳವಣಿಗೆಗಳ ಕುರಿತು ರಾಹುಲ್ ಗಾಂಧಿ ಅವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವರದಿಯನ್ನು ನೀಡಲಿದ್ದಾರೆ. ಈ ಬೆನ್ನಲ್ಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ರಾತ್ರಿ 11:10ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದು ಏರ್ಪೋರ್ಟ್ ಬಳಿಯ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಈ ವೇಳೆ ರಾಜ್ಯ ನಾಯಕರ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದಾದ ಬಳಿಕ ನಾಳೆ ಅವರು ವಯನಾಡಿಗೆ ತೆರಳಲಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ಕಚೇರಿಗೆ ಭೇಟಿ ನೀಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಮಧ್ಯೆ ಬಿಜೆಪಿ ಹೋರಾಟಕ್ಕಿಳಿದಿದೆ. ಸುಳ್ಳೆ ಕಾಂಗ್ರೆಸ್ನ ಬಂಡವಾಳ, ರೈತರ ದಿಕ್ಕು ತಪ್ಪಿಸಿದ ಸಿಎಂ ಎನ್ನುವ ಘೋಷವಾಕ್ಯದಲ್ಲಿ ಪ್ರತಿಭಟನೆಗೆ ನಿರ್ಧರಿಸಿದೆ. ನವೆಂಬರ್ 27, 28 ಹಾಗೂ ಡಿಸೆಂಬರ್ 1, 2ರಂದು ಪ್ರತಿಭಟನೆ ನಡೆಯಲಿದ್ದು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಿ ನಾಳೆ ದಾವಣಗೆರೆಯಲ್ಲಿ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಬ್ಬು ಬೆಲೆ ಕಾಳಗ ತಡಗಾಗ್ತಾ ಇದ್ದಂತೆಯೇ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರಂಭವಾಗಿರುವ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕ್ವಿಂಟಾಲ್ ಜೋಳಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ರೈತರು ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಹಾವೇರಿಯಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ತ ಹಾಸನದಲ್ಲೂ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ಖಂಡಿತ ಸಿಎಂ ಆಗ್ತಾರೆ ಅಂತ ಜೈನ ಮುನಿ ಭವಿಷ್ಯ ನುಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಜೈನ ಗುರು ಪದಂ ಮುನಿಗಳ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಯತ್ನಾಳ್ ಅವರು ಬಂದಿದ್ರು. ಈ ವೇಳೆ ಯತ್ನಾಳ್ ಅವರ ಭವಿಷ್ಯ ನುಡಿದ ಜೈನ ಗುರು ಪದಂ ಮುನಿ, ನಿಮ್ಮನ್ನು ನೋಡಿದರೆ ಸಿಎಂ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಶತ್ರುಗಳು ಇರಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಳೆದ 12 ದಿವಸಗಳಿಂದ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಶಾಮನೂರು ಅವರ ಆರೋಗ್ಯವನ್ನು ವಿಚಾರಿಸಿದರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ತೆರಳಿ ಶಿವಶಂಕರಪ್ಪ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಚಿನ್ನಯ್ಯಗೆ ಜಾಮೀನು ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. 1 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿ ಸೇರಿದಂತೆ 12 ಷರತ್ತುಗಳನ್ನು ಹಾಕಿ ಜಾಮೀನು ಮಂಜೂರು ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನನ್ನು ಬಂಧಿಸಿ ಶಿವಮೊಗ್ಗದ ಜೈಲಿನಲ್ಲಿ ಇಡಲಾಗಿತ್ತು. ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿ ರಾಬರಿ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಿಬ್ಬರನ್ನ ಬಂಧಿಸಲಾಗಿದೆ. ದಿನೇಶ್ ಮತ್ತು ಜಿನೇಶ್ ಎಂಬುವರನ್ನ ಚೆನ್ನೈನಲ್ಲಿ ಬಂಧಿಸಲಾಗಿದೆ. ಇನ್ನು ಆರೋಪಿಗಳಿಂದ ಈವರೆಗೆ 6.55 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿದ್ದು, ಉಳಿದ ಹಣವನ್ನು ಆರೋಪಿಗಳು ಪರಿಚಯಸ್ಥರಿಗೆ ನೀಡಿರುವ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಹಣ ಪತ್ತೆಗೆ ತನಿಖಾಧಿಕಾರಿಗಳು ಬ್ಯಾಂಕ್ನಿಂದ ನೋಟ್ಗಳ ಸೀರಿಯಲ್ ನಂಬರ್ ಅನ್ನು ಪಡಿತಾ ಇದ್ದಾರೆ. ಬೆಂಗಳೂರಿನ ದರೋಡೆ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಇಡಿ ಅಧಿಕಾರಿಗಳ ಹೆಸರಿನಲ್ಲಿ 3.2 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಇದೇ ತಿಂಗಳ 20ರಂದು ನೀಲಿಜಸ್ ರಸ್ತೆಯಲ್ಲಿ ಕೇರಳದ ಚಿನ್ನದ ವ್ಯಾಪಾರಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬಳಿಕ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿ ವಿಚಾರಣೆ ಹೆಸರಿನಲ್ಲಿ 2.942 ಕೆಜಿ ಚಿನ್ನಾಭರಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಗೋಚರಿಸ್ತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಸ್ಪರ್ಧಿಸಿದರು. ಮತ್ತೋರ್ವ ಅಭ್ಯರ್ಥಿ ಶಾಂತಕುಮಾರ್ ಕೂಡ ಸ್ಪರ್ಧಿಸಿದರು. ಆದರೆ ಶಾಂತಕುಮಾರ್ ಅವರ ನಾಮಪತ್ರದಲ್ಲಿ ಲೋಪವಿರುವುದು ಪತ್ತೆಯಾಗಿದೆ. ಹೀಗಾಗಿ ವೆಂಕಟೇಶ್ ಪ್ರಸಾದ್ ಅವಿರೋಧ ಆಯ್ಕೆಯಾಗುವ ಸಾಧ್ಯತೆ ಗೋಚರಿಸ್ತಾ ಇದೆ. ವಾಯು ಮಾಲಿನ್ಯದಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದೆ. ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ದೆಹಲಿಯಲ್ಲಿ ಜನರು ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ಆದರೆ ಇಂಡಿಯಾ ಗೇಟ್ ಬಳಿ ನಡೆದಿದ್ದಂತಹ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗ್ತಾ ಇದ್ದಂತೆಯೇ ಕೆಲವರು ಮೆಣಸಿನ ಪುಡಿ ಮತ್ತು ಪೆಪ್ಪರ್ ಸ್ಪ್ರೇ ಬಳಸಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಹೀಗಾಗಿ 15ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ. ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸಿಜೆಐ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಬೋಧಿಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 2027ರ ಫೆಬ್ರವರಿ 9ರವರೆಗೆ ಸಿಜೆಐ ಆಗಿ ಜಸ್ಟಿಸ್ ಸೂರ್ಯಕಾಂತ್ ಸೇವೆ ಸಲ್ಲಿಸಲಿದ್ದಾರೆ.
ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆ ಹಾಗೂ ಸೈಲೆಂಟ್ ಹಂಟರ್ ಅಂತ ಕರೆಯಲಾಗುವ INS ಮಾಹೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಇದು ಸಂಪೂರ್ಣ ದೇಸಿ ನಿರ್ಮಿತ ಯುದ್ಧ ನೌಕೆಯಾಗಿದ್ದು ಭಾರತೀಯ ನೌಕಾಪಡೆಗೆ ಆನೆ ಬಲ ಸಿಕ್ಕಂತಾಗಿದೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಭಾಗವಹಿಸಿದರು. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಭವಿಷ್ಯದಲ್ಲಿ ಭಾರತದೊಂದಿಗೆ ಸೇರಬಹುದು, ಗಡಿಗಳು ಶಾಶ್ವತವಲ್ಲ, ಬದಲಾಗಲಿವೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದರು. ಈ ಹೇಳಿಕೆಗೆ ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗಿದೆ. ರಾಜನಾಥ್ ಸಿಂಗ್ ಹೇಳಿಕೆ ಬಳಿಕ ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದ್ದು ಪಾಕಿಸ್ತಾನಕ್ಕೆ ಸಂಕಟ ತಂದಿಟ್ಟಿದೆ. ನನ್ನ ಜನ್ಮಸ್ಥಳ ಅರುಣಾಚಲ ಪ್ರದೇಶ ಅಂದಿದ್ದಕ್ಕೆ ವಿಮಾನ ನಿಲ್ದಾಣದಲ್ಲಿ ಚೀನಾದ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಮಹಿಳೆಗೆ ಕಿರುಕುಳ ನೀಡಲಾಗಿದೆ. ಪ್ರೇಮಾ ವಾಂಗ್ ಜೋಮ್ ಶಾಂಘೈನ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಈ ವೇಳೆ ವಲಸೆ ಅಧಿಕಾರಿಗಳು ಪರಿಶೀಲನೆಯ ವೇಳೆ ಅರುಣಾಚಲ ಚೀನಾ ಭಾಗ ಅಂತ ಹೇಳಿ ಪಾಸ್ಪೋರ್ಟ್ಗೆ ಮಾನ್ಯತೆ ನೀಡದೆ ಕಿರುಕುಳ ಕೊಟ್ಟಿದ್ದಾರೆ. 2024ರಲ್ಲಿ ಬಾಂಗ್ಲಾದಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣದಲ್ಲಿ ಪದಚ್ಯುತ ಪ್ರಧಾನಮಂತ್ರಿ ಶೇಖ್ ಹಸೀನಾಗೆ ಢಾಕಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಈ ಬೆನ್ನಲ್ಲೇ ಬಾಂಗ್ಲಾದೇಶದ ಸರ್ಕಾರ ಹಸೀನಾರನ್ನ ಹಸ್ತಾಂತರಿಸುವಂತೆ ಭಾರತಕ್ಕೆ ಪತ್ರ ಬರೆದು ಮನವಿ ಮಾಡಿದೆ. ಭಾರೀ ಮಳೆ ಹಾಗೂ ಪ್ರವಾಹಕ್ಕೆ ಆಗ್ನೇಯ ಏಷ್ಯಾ ದೇಶಗಳು ಕಂಗೆಟ್ಟಿವೆ. ವಿಯೆಟ್ನಾಂನಲ್ಲಿ ಸೃಷ್ಟಿಯಾಗಿರುವ ಜಲಪ್ರಳಯಕ್ಕೆ 91 ಮಂದಿ ಪ್ರಾಣ ಕಳೆದುಕೊಂಡು ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ಇನ್ನು ಥಾಯ್ಲೆಂಡ್ನಲ್ಲಿ ಪ್ರವಾಹದಲ್ಲಿ ಹಲವರು ನಾಪತ್ತೆಯಾಗಿದ್ದು 10,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರದಲ್ಲಿ ಗೊಂದಲಗಳು ಇರಬಾರ್ದು ಅಂತ ರಾಜ್ಯದ ಜನ 140 ಶಾಸಕರನ್ನ ಗೆಲ್ಲಿಸಿಕೊಟ್ರು. ಆದರೆ 140 ಶಾಸಕರಿರುವ ಬಹುಮತದ ಸರ್ಕಾರದಲ್ಲಿ ಕುರ್ಚಿ ಕದನ ಜೋರಾಗಿಯೇ ನಡೀತಾ ಇದೆ. ಕಳೆದ 5 ದಿವಸಗಳಿಂದ ಸರ್ಕಾರ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗಿ ಮಾರ್ಪಟ್ಟಿರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನನ್ನನ್ನು ಮುಂದುವರಿಸಿದರೆ ನಾನು ಮುಂದುವರಿತೀನಿ ಅಂತೇಳಿ. ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮುಂದುವರಿಬೇಕಾ ಮುಂದುವರಿಬಾರ್ದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನೂ ಅನುಮಾನಗಳಿದ್ದಂತೆ ಗೋಚರಿಸ್ತಾ ಇದೆ. ಹೀಗೆ ಮುಖ್ಯಮಂತ್ರಿಯವರು ಹೇಳಿದ ಮೇಲೆ ಮುಗಿಯಿತು ಅಂತ DCM ಕೂಡ ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡಬೇಕಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಮೇಲೆ ಸಭೆ ಮಾಡ್ತಾ ಇದೆಯೇ ಹೊರತು ಉತ್ತರ ಮಾತ್ರ ಇನ್ನೂ ಯಾವುದನ್ನು ಕೂಡ ಕೊಟ್ಟೇ ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ, ಕೇಳಿಸ್ಕೊಳ್ತಕ್ಕಂಥದ್ದು ಸರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ. 2.5 ವರ್ಷ ಪೂರ್ಣ ಆದಾಗಿನಿಂದಲೂ ಶುರುವಾದ ಈ ಜಟಾಪಟಿ ಇನ್ನೂ ಮುಂದುವರಿಯುತ್ತಲೇ ಇದೆ. ದಿಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ದಿಲ್ಲಿಗೆ, ಹಾಗೆ ರಾಹುಲ್ ಅಂಗಳದಿಂದ ಖರ್ಗೆ, ಮತ್ತೆ ಖರ್ಗೆ ಅಂಗಳದಿಂದ ರಾಹುಲ್, ಹೀಗೆ ಚೆಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಲೇ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿ ರಾಹುಲ್ ಭೇಟಿಯಾಗುವ ಮುನ್ನವೇ MLC BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ BK ಹರಿಪ್ರಸಾದ್ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಿದ್ದಾರೆ. CM DCM ಬಣ ರಾಜಕೀಯ, ಸಚಿವ ಸಂಪುಟ ಪುನರಚನೆ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದರಿಂದ ಎದುರಾಗಬಹುದಾದ ಪರಿಣಾಮಗಳ ಬಗ್ಗೆಯೂ ವಿವರಣೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಮೀಟಿಂಗ್ ಮುಗಿಸಿಕೊಂಡು ಹೊರಬಂದ ಹರಿಪ್ರಸಾದ್ ಎಲ್ಲವನ್ನೂ ರಹಸ್ಯವಾಗೇ ಉಳಿಸಿದ್ದಾರೆ. ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸುಭಿಕ್ಷವಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದಷ್ಟೇ ಹೇಳಿ ಹೋದ್ರು ಹರಿಪ್ರಸಾದ್. ಇದರ ನಡುವೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ನಾಳೆಯೇ ಬ್ರೇಕ್ ಬೀಳುತ್ತಾ ಎಂಬ ಕುತೂಹಲ ಮೂಡಿದೆ. ಪವರ್ ಪಾಲಿಟಿಕ್ಸ್ಗೆ ಶೀಘ್ರವೇ ತೆರೆ ಎಳೆಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. 2 ದಿನಗಳ ಕಾಲ ರಾಜ್ಯ ರಾಜಕಾರಣದ ಬಗ್ಗೆಯೇ ಸಭೆ ಸಮಾಲೋಚನೆ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಮೊನ್ನೆ CM ಜೊತೆಗೂ ಚರ್ಚಿಸಿರುವ ಖರ್ಗೆ CM ಬಣದ ಶಾಸಕ ಸಚಿವರುಗಳ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. DK ಶಿವಕುಮಾರ್ ಬಣದ ಬೇಡಿಕೆ ಹಾಗೂ ಪಟ್ಟುಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ. ಹಾಗೆ ತಟಸ್ಥ ಬಣದ ಶಾಸಕರುಗಳ ಅಭಿಪ್ರಾಯ ಸಲಹೆಗಳನ್ನು ಪರಿಗಣಿಸಿದ್ದಾರೆ.
ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ವಿಚಾರದಲ್ಲಿ ತೀರ್ಮಾನ ಮಾಡುವ ಚರ್ಚೆ ಆಗಿದೆ. ಹೀಗೆ ಸಂಗ್ರಹಿಸಿರುವ ಸೂಕ್ಷ್ಮ ಮಾಹಿತಿಯೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಖರ್ಗೆ. ಏನೇ ಆದರೂ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಎನ್ನುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲೂ ವ್ಯಕ್ತವಾಗಿದೆ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಸಿಎಂ ಬದಲಾವಣೆ ಕೂಗಿನ ಹೊತ್ತಲ್ಲೇ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ ಹಿರಿಯರು. ಬದಲಾವಣೆ ಮಾಡೋದೇ ಆದ್ರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಬೇಡಿಕೆ ಬಲವಾಗ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಮೌಂಟ್ ಎವರೆಸ್ಟ್ ಏರಿದ ತೇನ್ ಸಿಂಗ್ ಕಥೆ ಹೇಳಿ ಕೇವಲ ಒಬ್ಬರಿಂದ ಮಾತ್ರ ಈ ಸರ್ಕಾರ ಬಂದಿರೋದಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಡಿಕೆಶಿ ಕ್ಯಾಂಪ್ಗೆ ರವಾನಿಸಿದ್ದಾರೆ. 1960 ಒಳಗೆ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಅವನ ಜೊತೆ ಇನ್ನೂ 14 ಜನ ಇದ್ರು. ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗೆ. ಇದು ಕೆಲವೇ ಜನದಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಒಂದೇ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಶಿಡ್ಲಘಟ್ಟ ಸಸ್ಪೆನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೂ ಮುಂಚಿತವಾಗಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದುವರಿಸಿದ್ರೆ ನಾನೇ ಮುಂದುವರಿತೀನಿ ಎನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಇಷ್ಟು ದಿನ ನಾನೇ ಸಿಎಂ ಆಗಿರುತ್ತೇನೆ, ಮುಂದಿನ ಬಜೆಟ್ ಮಂಡಿಸುತ್ತೇನೆ ಎನ್ನುತ್ತಿದ್ದವರು ಹೈಕಮಾಂಡ್ ಮುಂದುವರಿಸಿದ್ರೆ ಮುಂದುವರಿತೀನಿ ಎನ್ನುವ ಮೂಲಕ ಎಲ್ಲ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಸಿಎಂ ಸಿದ್ದರಾಮಯ್ಯ ಪ್ರಯೋಗಿಸಿರುವ ಈ ಮಾತಿನ ವ್ಯೂಹವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂದಾಜಿಸಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಆಸ್ತಿ, ಅವರ ಮಾರ್ಗದರ್ಶನದಲ್ಲೇ ಹೋಗ್ತೇವೆ ಎಂದಿದ್ದಾರೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ. ಅದರಲ್ಲಿ ಅವ್ರಿಗೇನು ಗೌರವ ಕೊಡಬೇಕು. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಆಪ್ತರ ಹಠ. ದೆಹಲಿಯಲ್ಲಿ ಬೀಡು ಬಿಟ್ಟ ಆಪ್ತ ಶಾಸಕರು. ಡಿಕೆಶಿ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಪಡೆ ಶತಾಯಗತಾಯ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಮಯಾವಕಾಶ ಕೇಳಿರುವ ಶಾಸಕರು 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ದಲಿತ, ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಸಮುದಾಯದ ಶಾಸಕರಿಂದಲೂ ಒತ್ತಡ ಹೇರಲಾಗ್ತಿದೆ. ಶಾಸಕರುಗಳಾದ ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯಗೌಡ, ಶರತ್ ಬಚ್ಚೇಗೌಡ, ಬಸವರಾಜ ಶಿವಗಂಗಾ, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್, ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣನವರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆದರೆ ಅವರೆಲ್ಲ ಹೋಗಿರೋದು ಮಂತ್ರಿಗಳಾಗಬೇಕು ಅಂತ. ಅದರಲ್ಲಿ ತಪ್ಪೇನು ಅಂದಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ತಪ್ಪೇನಿದೆ, ಹೋಗ್ತಾರೆ. ನಾವ್ಯಾರಿಗೆ ಬೇಡ, ಮುಖ್ಯಮಂತ್ರಿ ಹೇಳಿಲ್ವೇ, ನಾವ್ಯಾರಿಗೆ ನಾವು. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಸಹಜವಾಗೇ ಬಿಜೆಪಿಗೆ ಆಹಾರವಾಗಿವೆ. ಕಾಂಗ್ರೆಸ್ ರೆಬೆಲ್ಸ್ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತೆಲ್ಲ ಗುಸುಗುಸು ಎದ್ದಿದೆ. ಬದಲಾವಣೆ ಅಂತೂ ಗ್ಯಾರಂಟಿ. ನಾನು ಜ್ಯೋತಿಷ್ಯ ಹೇಳ್ತೀನಿ ಹಂಗೆಲ್ಲ ಹೇಳಿದರು. ಈಗ ಎಲ್ಲ ಕಳೆದ 15 ದಿನದಿಂದ ನಡೀತಾ ಇರೋ ಬೆಳವಣಿಗೆಯನ್ನು ನೋಡಿದ್ರೆ ಏನು ಜ್ಯೋತಿಷ್ಯನ? ಅದು ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಮನೆ ಮನೆಗೆ ದುಡ್ಡು ಹಂಚೋದು ನಡೀತಾ ಇದೆ. MLAಗಳ ಮನೆಗೆಲ್ಲ ದುಡ್ಡುಗಳು ಟ್ರಾನ್ಸ್ಫರ್ ಆಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಆಗೋದು ಗ್ಯಾರಂಟಿ. ಕತ್ತಲ ಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನು? ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟ ಬಯಲಾಗ್ತದೆ. ಅದನ್ನ ಯಾರು ಒಳಗಡೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ. ಇಷ್ಟು ಮಾತ್ರ ನಿಜ, ಕಾಂಗ್ರೆಸ್ಸಿನ ಅತಿ ದೊಡ್ಡ ನಾಯಕರು ಶಾಸಕರನ್ನ ಒಲಿಸುವಂತ ಪರಿಸ್ಥಿತಿ ಬಂದಿದೆ. ಸೊ ಒಲಿಸುವಂತದ್ದೇನೋ ಎಲ್ಲ ಪ್ರಕ್ರಿಯೆ ಇದೆ ಅದರಲ್ಲಿ. ನನಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನನಗೆ ಗೊತ್ತು. ನನಗೂ ಹೈಕಮಾಂಡ್ ಬಹಳಷ್ಟು ಹತ್ತಿರದ ನೋಡಿಲ್ಲ. ಇನ್ನೂ ಅಂತ ಶಿಷ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೊಟ್ಟು ನಾವು ನೋಡ್ತಾನೆ.
ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ದಾಗ ದೇವ್ರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. DK ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ, ಸಿಎಂ ಆಗ್ತಾರೆ ಎಂಬೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ರಚನೆ ಮಾಡುವ ಹಗಲು ಕನಸು ಕಾಣಬೇಡಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕುದುರೆ ವ್ಯಾಪಾರ ಮಾಡುವುದು ಬಿಜೆಪಿ ಕಲೆ, ಅದಕ್ಕೆ ಕುದುರೆ ವ್ಯಾಪಾರ ಅಂತಿದ್ದಾರೆ ಎಂದು ತಿರುಗೇಟು ಕೊಟ್ಟರು. ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ಈ ಸೇವೆಯನ್ನು ಮುಂದುವರಿಸ್ತೇವೆ. ಹೀಗೆ ಎಲ್ಲ ಚರ್ಚೆ ಬೆಳವಣಿಗೆಗಳ ನಡುವೆಯೇ ಸಚಿವ ಸ್ಥಾನಕ್ಕೆ ಒತ್ತಡ ಹೇರುತ್ತಿದ್ದಾರೆ ಹಿರಿಯ ಶಾಸಕರು. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನು ಹಲವು ನಾಯಕರು ಭೇಟಿ ಮಾಡುತ್ತಿದ್ದಾರೆ. ಕೆಲವರಂತೂ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹಿರಿತನ, ಅನುಭವ, ಪ್ರಾಂತ್ಯ, ಜಾತಿ ಮಾನದಂಡಗಳ ಮೇಲೆ ಮಂತ್ರಿಪಟ್ಟ ಕೇಳುತ್ತಿದ್ದಾರೆ. ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗಲಿರುವ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಚರ್ಚೆಗಳು ದಿನಕ್ಕೊಂದು ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಬೇರೆ ಬೇರೆಯವರು ಬೇರೆ ಬೇರೆ ಸ್ವರೂಪಗಳಲ್ಲಿ ಮಾತನಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡವರೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಬೆಂಬಲಿಗ ಕಾರ್ಯಕರ್ತರು ಅಖಾಡಕ್ಕಿಳಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಸುಮ್ಮನಿರೋದಿಲ್ಲ ಅಂತ ಹೇಳಿ ಅಹಿಂದ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಒಕ್ಕಲಿಗ ನಾಯಕರು ಪೂಜೆ ಪುನಸ್ಕಾರ ಮಾಡಿಸುವುದಕ್ಕೆ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಗಿದ್ದಾರೆ. ಹೈಕಮಾಂಡ್ ಮುಂದುವರಿಯಿರಿ ಅಂದ್ರೆ ಮುಂದುವರಿತೀನಿ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೆದುಕೊಳ್ತಾರೆ, ಮಾತು ತಪ್ಪೋದಿಲ್ಲ ಅಂತ DK ಬ್ರದರ್ಸ್ ಹೇಳ್ತಿದ್ರೆ, DCM ಆಪ್ತರು ಡೈರೆಕ್ಟ್ ಆಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ದೆಹಲಿಗೂ ದಂಡಯಾತ್ರೆ ಮಾಡ್ತಿದ್ದಾರೆ. ಈ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ದನಿ ಎತ್ತಿವೆ. ಸಿಎಂ ಬದಲಾವಣೆ ಮಾಡದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಅಹಿಂದ ಸಂಘಟನೆಗಳ ರಾಜ್ಯ ಒಕ್ಕೂಟದ ಅಧ್ಯಕ್ಷ ಪ್ರಭುಲಿಂಗ ದೊಡ್ಡಿಣಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ, ಹೈಕಮಾಂಡ್ಗೆ ಎಚ್ಚರಿಕೆ ರವಾನಿಸೋಣ, ಎಲ್ಲ ಕಡೆ ಪ್ರತಿಭಟನೆ ಹಮ್ಮಿಕೊಳ್ಳಿ, ಸಿದ್ದರಾಮಯ್ಯ ಪರ ಹೈಕಮಾಂಡ್ಗೆ ಸಂದೇಶ ರವಾನಿಸಿ ಅಂತ ಪೋಸ್ಟ್ ಹಾಕಿದ್ದಾರೆ. 2023 ಚುನಾವಣೆಯಲ್ಲಿ 5 ಮತಗಳಿಂದ ಕಾಂಗ್ರೆಸ್ ಮನವು ಆಯ್ಕೆಯಾಗಿದ್ದು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು 2028ವರೆಗೆ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಸಬೇಕಂತ ನಮ್ಮ ಬೇಡಿಕೆ ಇದೆ ಮೇಡಮ್. ಒಂದ್ ವೇಳೆ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಈಗ ಅವ್ರಿಗೆ ಕೆಳಗಿಳಿಸಿದ್ರ ಕಾಂಗ್ರೆಸ್ ಮುಕ್ತವಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಲ್ಲಿ ನಾವು ಒಂದು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ಅಹಿಂದ ಸಂಘಟನೆಗಳೇ ನಿಂತಿದ್ರೆ, ಇತ್ತ DK ಶಿವಕುಮಾರ್ ಅವರ ಪರ ಒಕ್ಕಲಿಗರ ಸಂಘ ಸಂಘಟನೆಗಳು ನಿಂತಿವೆ. ಚಾಮರಾಜನಗರದಲ್ಲಿ DK ಶಿವಕುಮಾರ್ CM ಆಗುವಂತೆ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಚಾಮರಾಜೇಶ್ವರ ದೇವಾಲಯದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯಕರ್ತರು ಪೂಜೆ ಮಾಡಿಸಿ ಈಡುಗಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. DCM DK ಶಿವಕುಮಾರ್ CM ಆಗಲಿ ಅಂತ ಮೈಸೂರಿನ ಗಣಪತಿ ದೇವಸ್ಥಾನದಲ್ಲಿ ಅಯ್ಯಪ್ಪನ ಮಾಲಾಧಾರಿಗಳು ಪೂಜೆ ನಡೆಸಿದ್ರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯಕರ್ತರು 101 ತೆಂಗಿನಕಾಯಿ ಒಡೆದು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. DK ಶಿವಕುಮಾರ್ ಅವರ ಒಂದು CM ಆಗಲಿ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ ಗಣಪತಿ ಹೋಮ ಮಾಡಿಸಿದ್ದೀವಿ, ಮತ್ತು ಅಯ್ಯಪ್ಪನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದೀವಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ DKಶಿ CM ಆಗಲೆಂದು ದೇವರಿಗೆ ಪೂಜೆ ಸಲ್ಲಿಸಲಾಗಿದೆ. ಶ್ರೀ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ DKಶಿ ಭಾವಚಿತ್ರ ಇಟ್ಟು ಕಾರ್ಯಕರ್ತರು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. DKಶಿಗೆ CM ಸ್ಥಾನ ನೀಡುವಂತೆ ಒಕ್ಕಲಿಗ ಸಂಘಟನೆಯಿಂದ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ IB ವೃತ್ತದ ಬಳಿ DKಶಿಗೆ CM ಸ್ಥಾನ ಸಿಗಬೇಕು, ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು.
ಸಿಎಂ ಕುರ್ಚಿ ವಿಷಯದಲ್ಲಿ ಈಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ಹೋರಾಟ, ಪ್ರತಿಭಟನೆ, ಪೂಜೆ ಪುನಸ್ಕಾರದಲ್ಲಿ ಮುಳುಗಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಾನೇ ನನ್ನ ದೇವಸ್ಥಾನ, ಹೈಕಮಾಂಡ್ನವರೇ ನಮಗೆ ದೇವರಂತೆ ಅಂತಿದ್ದಾರೆ. ಈಗ ಸಿಎಂ ಕುರ್ಚಿ ಅನ್ನೋದು ಯಾರಿಗೆ ವರವಾಗತ್ತೆ, ಯಾರಿಗೆ ಶಾಪವಾಗತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಕಾಮಗಾರಿ ಸಂಪೂರ್ಣಗೊಂಡಿದೆ. ಹೀಗಾಗಿ ನಾಳೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅಯೋಧ್ಯೆಗೆ ಬರ್ತಾ ಇದ್ದು ಇಡೀ ರಾಮ ಜನ್ಮಭೂಮಿ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ರಾಮ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಮತ್ತೆ ಹಬ್ಬದ ವಾತಾವರಣ. ಅಯೋಧ್ಯೆ ರಾಮ ಮಂದಿರದ ದಾರಿಯೆಲ್ಲ ಝಗಮಗಿಸ್ತಿದೆ. ಸಂಸ್ಕೃತಿಗಳ ಸಂಗಮವಾಗಿದೆ. ಸಾಧು ಸಂತರ ಸಮಾಗಮವಾಗಿದೆ. ವೇದ, ಮಂತ್ರ, ಘಂಟ ನಾದಗಳು ಮೊಳಗ್ತಿವೆ. ಅಯೋಧ್ಯ ನಗರವೇ ಸಂಪೂರ್ಣ ಕೇಸರಿಮಯವಾಗಿದೆ. ಕಾರಣ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆಯಲಿರುವ ಧಾರ್ಮಿಕ ಧ್ವಜಾರೋಹಣ. 2019ರಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆ ಹಿಂದೂಗಳಿಗೆ ಸೇರಿದ್ದು ಅಂತ ತೀರ್ಪು ಬಂತು. 2020ರ ಆಗಸ್ಟ್ 5ರಂದು ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಲಾಯಿತು. 22 ಜನವರಿ 2024ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು. ಗರ್ಭಗುಡಿ ಕಾಮಗಾರಿ ಮುಗಿಯುತ್ತಿದ್ದಂತೆ ಅವತ್ತು ಪ್ರಧಾನಿ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್, ಯೋಗಿ ಆದಿತ್ಯನಾಥ್ ಸೇರಿದಂತೆ ಅತಿರಥ ಮಹಾರಥರೆಲ್ಲ ಬಾಲರಾಮನ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿದ್ರು. ಈಗ ಇಡೀ ಅಯೋಧ್ಯೆ ರಾಮ ಮಂದಿರದ ಕಾಮಗಾರಿ ಸಂಪನ್ನವಾಗಿದೆ. ಹಾಗಾಗಿ ಧಾರ್ಮಿಕ ಕೇಸರಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಅಭಿಜಿನ್ ಮುಹೂರ್ತದ ಸುಸಮಯ. ಭಗವಾನ್ ಶ್ರೀ ರಾಮಚಂದ್ರ ಮತ್ತು ಸೀತಾದೇವಿಯ ವಿವಾಹದ ಪಂಚಮಿಯ ಅಭಿಜಿತ್ ಮುಹೂರ್ತವು ಇದೇ ದಿನ ಬರುತ್ತೆ. ಅಷ್ಟೇ ಅಲ್ಲ, 17ನೇ ಶತಮಾನದಲ್ಲಿ 48 ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿ ಧ್ಯಾನ ಮಾಡಿದ 9ನೇ ಸಿಖ್ ಗುರು ತೇಜ್ ಬಹದ್ದೂರ್ ಹುತಾತ್ಮರಾದ ದಿನ. ಹಾಗಾಗಿ ನಾಳೆಯೇ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗ್ತಿದ್ದು, ಮಂಗಳವಾರ ಮಧ್ಯಾಹ್ನ 11:52ರಿಂದ 12:35ರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ ಅಯೋಧ್ಯೆಗೆ ಬರಲಿರುವ ಪ್ರಧಾನಿ ಮೋದಿ ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ್ ಗುಹಾ ಮತ್ತು ಮಾತಾ ಶಬರಿ ಸಮರ್ಪಿತವಾದ ದೇವಾಲಯಗಳಿರುವ ಸಪ್ತ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 11 ಗಂಟೆಯ ವೇಳೆಗೆ ಶೇಷಾವತಾರ ಮಂದಿರ ಮತ್ತು ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ. ಆಮೇಲೆ ರಾಮ ದರ್ಬಾರ್ ಗರ್ಭಗೃಹ ಮತ್ತು ರಾಮಲಲ್ಲಾ ಗರ್ಭಗೃಹದಲ್ಲಿ ಮಹಾಪೂಜೆ ನೆರವೇರಿಸಲಿದ್ದು, ಆಮೇಲೆ ರಾಮ ಮಂದಿರದ ಗರ್ಭಗುಡಿಯ ತುತ್ತ ತುದಿಯಲ್ಲಿ ಧೈರ್ಯ, ಧರ್ಮ, ತೇಜಸ್ಸಿನ ಸಂಕೇತವಾದ ಕೇಸರಿ ಧ್ವಜಾರೋಹಣ ನಡೆಸುತ್ತಾರೆ. ಈ ಕೇಸರಿ ಧ್ವಜಕ್ಕೂ ದೊಡ್ಡ ಐತಿಹ್ಯವಿದೆ. ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯ ಎತ್ತರ 191 ಅಡಿ. ಈ 191 ಅಡಿ ಎತ್ತರದ ಗರ್ಭಗುಡಿಯ ತುದಿಯಲ್ಲಿ ಕೇಸರಿ ಧ್ವಜ ಹಾರಾಡಲಿದೆ. ಈ ಧ್ವಜ 11 ಅಡಿ ಅಗಲ, 22 ಅಡಿ ಉದ್ದದ ತ್ರಿಕೋನಾಕಾರದಲ್ಲಿದ್ದು, ಧ್ವಜದ ಮೇಲೆ ಸೂರ್ಯ, ಓಂಕಾರ, ಕೋವಿದರ ಮರದ ಚಿಹ್ನೆಗಳಿವೆ. ಕೇಸರಿ ಹಿಂದೂ ಧರ್ಮದ ಮಹಾ ಸಂಕೇತವಾಗಿದ್ರೆ, ಸೂರ್ಯ ರಾಮನ ತೇಜಸ್ಸು, ಶೌರ್ಯದ ಸಂಕೇತವಾಗಿದೆ. ಕೋವಿದರ ಮರ ರಾಮರಾಜ್ಯದ ಆದರ್ಶಗಳನ್ನ ಪ್ರತಿನಿಧಿಸಲಿದ್ರೆ, ಓಂ ಅನ್ನೋದು ಧರ್ಮ ಮತ್ತು ರಾಷ್ಟ್ರದ ಏಕತೆ ಪ್ರತಿನಿಧಿಸುವ ಸಂಕೇತವಾಗಿದೆ. ಅಯೋಧ್ಯೆ ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಅಡಕವಾಗಿದೆ. ಮುಖ್ಯ ದೇವಾಲಯದ ಗೋಡೆಗಳ ಮೇಲೆ ವಾಲ್ಮೀಕಿ ರಾಮಾಯಣದ 87 ಸಂಕೀರ್ಣದ ಕೆತ್ತಿದ ಕಲ್ಲಿನ ಕಂತುಗಳಿವೆ. ಆವರಣದ ಗೋಡೆಗಳ ಉದ್ದಕ್ಕೂ ಭಾರತೀಯ ಸಂಸ್ಕೃತಿಯ 79 ಕಂಚಿನ ಎರಕ ಹೊಯ್ದ ಕಂತುಗಳಿವೆ. ಇಂತಹ ಅದ್ಭುತ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗ್ತಿದೆ. ಎಲ್ಲಾ ಕಾರ್ಯಕ್ರಮಗಳನ್ನ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಮುಂದೆ ನಿಂತು ಪರಿಶೀಲನೆ ಮಾಡ್ತಿದ್ದಾರೆ. ಮೊದಲೇ ಅಯೋಧ್ಯೆ ಉಗ್ರರ ಟಾರ್ಗೆಟ್ ಆಗಿತ್ತು. ಹೀಗಾಗಿ ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ. ಪೊಲೀಸರು, ಅರೆಸೇನಾ ಪಡೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್ಗಳಿಗೆ ಭಕ್ತರನ್ನು ನಿಯಂತ್ರಿಸಲು ನಿಯೋಜಿಸಲಾಗಿದೆ. ಪ್ರಧಾನಿ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್, ಸಾಧು ಸಂತರು, ಮಹಾಪುರುಷರು ಬರ್ತಿರೋದ್ರಿಂದ SPG ಭದ್ರತೆ ನೀಡಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಅಯೋಧ್ಯೆಯ ಮೂಲೆ ಮೂಲೆಯನ್ನೂ ಪರಿಶೀಲನೆ ಮಾಡ್ತಿದೆ. ಧ್ವಜಾರೋಹಣ ಕಾರ್ಯಕ್ರಮ ಇರುವುದರಿಂದ ಭದ್ರತಾ ದೃಷ್ಟಿಯಿಂದ
ಭಕ್ತರಿಗೆ ಬುಧವಾರದವರೆಗೂ ದರ್ಶನಕ್ಕೆ ನಿರ್ಬಂಧ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತೀಯ ಚಿತ್ರರಂಗದ ಸರಳ ಸಜ್ಜನಿಕೆಯ ಮೇರು ನಟ ಧರ್ಮೇಂದ್ರ ಅವರ ಯುಗಾಂತ್ಯವಾಗಿದೆ. ವಯೋಸಹಜ ಸಮಸ್ಯೆಯಿಂದ ಧರ್ಮೇಂದ್ರ ವಿಧಿವಶರಾದರೂ ಸಾರ್ವಜನಿಕರಿಗೆ, ಗಣ್ಯರಿಗೆ, ಅಭಿಮಾನಿಗಳಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಸಂಪ್ರದಾಯದಂತೆ ಸದ್ದುಗದ್ದಲವಿಲ್ಲದೆ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ಭಾರತೀಯ ಚಿತ್ರರಂಗದ ಧ್ರುವತಾರೆ, ಅಭಿಮಾನಿಗಳ ಪಾಲಿನ ಹಿ ಮ್ಯಾನ್, ಪದ್ಮಭೂಷಣ ಪುರಸ್ಕೃತ ನಟ ಧರ್ಮೇಂದ್ರ ಇಹಲೋಕ ಪಯಣ ಮುಗಿಸಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ 89 ವರ್ಷದ ನಟ ಧರ್ಮೇಂದ್ರ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಹಿಂದಿ ಚಿತ್ರೋದ್ಯಮದಲ್ಲಿ 65 ವರ್ಷಗಳ ಕಾಲ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದ ಮೇರು ನಟ ಧರ್ಮೇಂದ್ರ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಉಸಿರು ನಿಲ್ಲಿಸಿದ್ರು. ಧರ್ಮೇಂದ್ರ ಆ ಕಾಲದಲ್ಲೇ ಹೆಂಗಳೆಯರ ಪಾಲಿನ ಆರಾಧ್ಯ ದೈವ ಆಗಿದ್ರು. ಹೇಮಾ ಮಾಲಿನಿ ಪಡ್ಡೆ ಹುಡುಗರ ಪಾಲಿಗೆ ಕನಸಿನ ಕನ್ಯೆಯಾಗಿದ್ದರೆ, ಹುಡುಗಿಯರ ಪಾಲಿಗೆ ಕನಸಿನ ರಾಜಕುಮಾರನಾಗಿದ್ದವರು ಧರ್ಮೇಂದ್ರ. ನಿರ್ಮಾಪಕ ಪಾಲಿಗೆ ಚಿನ್ನದ ಗಣಿಯಾಗಿದ್ರೆ, ನಿರ್ದೇಶಕ ಎದುರು ವಿದ್ಯಾರ್ಥಿಯಾಗ್ತಿದ್ರು. ಬಣ್ಣ ಹಚ್ಚಿಕೊಂಡು ಕ್ಯಾಮೆರಾ ಮುಂದೆ ನಿಂತ್ರೆ ನಾನು ಹುಲಿ ಥರ ಕಾಣಿಸ್ತೀನಿ ಅಂತ ಹೇಳಿಕೊಳ್ತಿದ್ರು. 89ನೇ ವಯಸ್ಸಲ್ಲೂ ಇತ್ತೀಚೆಗೆ 21 ಅನ್ನೋ ಸಿನಿಮಾದಲ್ಲಿ ನಟಿಸಿದ ಕಲಾಪುರುಷ. ಶೋಲೆ, ಮೇರಾ ಗಾಂವ್ ಮೇರಾ ದೇಶ್, ಧರ್ಮವೀರ್, ಪ್ರತಿಜ್ಞಾ, ಅನುಪಮಾ, ಬಂಧಿನಿ, ದಾದಾಗಿರಿ, ಖತ್ರೋನ್ ಕೆ ಖಿಲಾಡಿ, ಡ್ರೀಮ್ ಗರ್ಲ್, ಒಂದ ಎರಡ ಎಲ್ಲವೂ ಬ್ಲಾಕ್ ಬಾಸ್ಟರ್ ಸಿನಿಮಾಗಳೇ. ಇಂಥ ಮೇಧಾವಿ ಕಲಾವಿದ ಇವತ್ತು ಉಸಿರು ನಿಲ್ಲಿಸಿದ್ರು. ಧರ್ಮೇಂದ್ರ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ರು. ಪ್ರಧಾನಮಂತ್ರಿ ಮೋದಿ ಟ್ವೀಟ್ ಮಾಡಿ, ಸರಳತೆ, ನಮ್ರತೆಯ ಮಹಾನಟ ಧರ್ಮೇಂದ್ರ ಅವರ ನಿಧನ ಭಾರತೀಯ ಚಿತ್ರರಂಗದ ಒಂದು ಯುಗದ ಅಂತ್ಯವಾಗಿದೆ ಅಂತ ಸಂತಾಪ ಸೂಚಿಸಿದ್ರು. ನಿತಿನ್ ಗಡ್ಕರಿಯು ಕಂಬನಿ ಮಿಡಿದ್ರು. ಧರ್ಮೇಂದ್ರರಿಗೆ ಕರ್ನಾಟಕದ ನಂಟಿತ್ತು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಧರ್ಮೇಂದ್ರ, ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ನಟಿಸಿದ್ದ ಶೋಲೆ ಸಿನಿಮಾ ಕರ್ನಾಟಕದ ರಾಮನಗರ ಜಿಲ್ಲೆಯ ರಾಮ ಮಂದಿರ ಬೆಟ್ಟದ ಬಳಿ ನಡೆದಿತ್ತು. ಈಗಲೂ ಆ ಬೆಟ್ಟವನ್ನ ಜನ ಶೋಲೆ ಬೆಟ್ಟ ಅಂತಾನೆ ಕರೀತಾರೆ. ಇನ್ನು ಧರ್ಮೇಂದ್ರ ನಟಿಸಿದ್ದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ 3 ಕನ್ನಡದ ಸೂಪರ್ ಹಿಟ್ ಚಿತ್ರಗಳ ರಿಮೇಕ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದ ಕನ್ನಡದ ಗಂಧದ ಗುಡಿ ಸಿನಿಮಾ ಹಿಂದಿಯಲ್ಲಿ ಕರ್ತವ್ಯ ಸಿನಿಮಾ ಆಗಿತ್ತು. ತಾಯಿಗೆ ತಕ್ಕ ಮಗ ಚಿತ್ರ ಹಿಂದಿಯಲ್ಲಿ ಮೈ ಇಂತಕಾಂ ಲುಂಗಾ ಚಿತ್ರವಾಗಿತ್ತು. ಶಂಕರ್ ನಾಗ್, ಭವ್ಯ, ಟೈಗರ್ ಪ್ರಭಾಕರ್ ನಟಿಸಿದ್ದ ಹುಲಿ ಹೆಬ್ಬುಲಿ ಚಿತ್ರ ಗಂಗಾ ತೇರೆ ದೇಶ್ಮೆ ಆಗಿ ತೆರೆ ಕಂಡು ಯಶಸ್ವಿಯಾಗಿತ್ತು. ಧರ್ಮೇಂದ್ರ ಅವರ ಅಂತ್ಯಕ್ರಿಯೆಯನ್ನ ಕುಟುಂಬದವರು ಸದ್ದುಗದ್ದಲವಿಲ್ಲದೆ ಮುಗಿಸಿದ್ರು. ಬೆಳಿಗ್ಗೆ ಧರ್ಮೇಂದ್ರ ಅವರು ನಿಧನರಾದ್ರು. ಮಧ್ಯಾಹ್ನದ ವೇಳೆಗೆ ಆಸ್ಪತ್ರೆಯಿಂದ ಮುಂಬೈನ ವಿಲೆ ಪಾರ್ಲೆ ಸ್ಮಶಾನಕ್ಕೆ ಮೃತದೇಹ ತಂದ್ರು. ಸಂಜೆ 4 ಗಂಟೆ ಹೊತ್ತಿಗೆ ಅಗ್ನಿಸ್ಪರ್ಶ ಮುಗಿಸಿ ಅಂತ್ಯಕ್ರಿಯೆಯನ್ನು ಮುಗಿಸಲಾಯಿತು. ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಅವಕಾಶವೇ ಕೊಡಲಿಲ್ಲ. ಹೀಗಾಗಿನೇ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಸೇರಿದಂತೆ ಅನೇಕರು ಸ್ಮಶಾನಕ್ಕೆ ಬಂದು ಅಂತಿಮ ದರ್ಶನ ಪಡೆದು ಹೋದ್ರು. ಮುಂಬೈ ಪುಣೆ ಹೈವೇಯಲ್ಲಿರುವ 100 ಎಕರೆ ತೋಟದ ಮನೆಯಲ್ಲೇ ಹೆಚ್ಚು ಕಾಲ ಕಳೆಯುತ್ತಿದ್ರು. ಐಷಾರಾಮಿ ಕಾರುಗಳು, 350 ಕೋಟಿ ಆಸ್ತಿಗೆ ಒಡೆಯನಾಗಿದ್ರು. ಸ್ವಲ್ಪವೂ ಅಹಂಕಾರ ತೋರಿಸದ ಸರಳ ವ್ಯಕ್ತಿ ಆಗಿದ್ದವರು ಧರ್ಮೇಂದ್ರ. ಹಾಗಾಗಿನೇ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆಯು ಸರಳವಾಗಿ ಮುಗಿದೋಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.